ಹಾಯ್ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ಅಭ್ಯರ್ಥಿಗಳಿಗೆ ವಿದ್ಯಾರ್ಥಿನಿಯರಿಗೆ ಸ್ವಾಗತನ ತಿಳಿಸ್ತಾ ಇದೀಗ ಕರ್ನಾಟಕ ರಾಜ್ಯದಲ್ಲಿ ಇನ್ನು ಮುಂದೆ ಶಾಲೆಗಳಲ್ಲಿ ಅಭ್ಯರ್ಥಿಗಳಿಗೆ ಅಥವಾ ಮಕ್ಕಳುಗಳಿಗೆ ಇನ್ನು ಮುಂದೆ ಫೇಸ್ ರೆಕಗ್ನೈಸೇಷನ್ ಹಾಜರಾತಿಯನ್ನು ಒಂದು ಪ್ರಸ್ತುತಪಡಿಸಲಿಕ್ಕೆ ಅಥವಾ ಒಂದು ಜಾರಿ ಮಾಡಲಿಕ್ಕೆ ಕರ್ನಾಟಕ ರಾಜ್ಯದ ಶಿಕ್ಷಣ ಇಲಾಖೆ ಇದೀಗ ಜಾರಿ ಮುಂದೆ ಆಗಿರುವಂಥದ್ದಾಗಿರುತ್ತೆ. ಈ ಕುರಿತು ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಪ್ರಾಥಮಿಕ ಮತ್ತು ಪ್ರೌಢ ಶಾಲಾ ಶಿಕ್ಷಣ ಸಚಿವರಾಗಿರ್ತಕ್ಕಂತಹ ಮಧು ಬಂಗಾರಪ್ಪನವರು ಮಾಹಿತಿಯನ್ನು ತಿಳಿಸಿರುವಂಥದ್ದಾಗಿರುತ್ತೆ. ಕಲಬುರಗಿಯಲ್ಲಿ ಮಾತನಾಡಿದಂತಹ ಶಿಕ್ಷಣ ಸಚಿವರು ಈ ಕುರಿತು ಮಾಹಿತಿಯನ್ನು ಕೊಟ್ಟಿರುವಂಥದ್ದಾಗಿರುತ್ತೆ. ಇನ್ನು ಮುಂದೆ ಶಾಲೆಗಳಲ್ಲಿ ಅಂದ್ರೆ ಮಕ್ಕಳುಗಳಿಗೆ ಸಂಬಂಧಪಟ್ಟಂತೆ ಹಾಜರಾತಿ ಏನಿತ್ತಲ್ಲ, ಅಂದ್ರೆ ಇದಕ್ಕೂ ಮುಂಚೆ ಏನಿದ್ದಂಥ ಹಾಜರಾತಿ ಯಾವ ಥರ ಇತ್ತು ಅಂದರೆ ಒಂದು ಅಟೆಂಡೆನ್ಸ್ ಒಂದು ಬುಕ್ ಇರ್ತಾ ಇತ್ತು. ಅದರಲ್ಲಿ ಶಿಕ್ಷಕರು ಹೆಸರುಗಳನ್ನು ಕೂಗ್ತಾ ಇರೋ ಅಭ್ಯರ್ಥಿಗಳು ಅಥವಾ ವಿದ್ಯಾರ್ಥಿನಿಯರು ಮಕ್ಕಳು ಎಸ್ ಮ್ಯಾಮ್, ಎಸ್ ಸರ್, ಪ್ರೆಸೆಂಟ್ ಈ ರೀತಿಯಾಗೆಲ್ಲ ಹೇಳುವಂಥದ್ದಿತ್ತು. ಆ ಒಂದು ಪದ್ಧತಿ ಏನಿತ್ತಲ್ಲ, ಸೊ ಅದರ ಬದಲಾಗಿ ಇದೀಗ ಒಂದು ಫೇಸ್ ರೆಕಗ್ನೈಸೇಷನ್ ಅಂದರೆ ಮೊಕ್ಕಚಹರೆಯನ್ನು ಪತ್ತೆ ಮಾಡುವಂಥ ಒಂದು ಹಾಜರಾತಿಯನ್ನು ವ್ಯವಸ್ಥೆಯನ್ನು ತರ್ತಾ ಇದ್ದೀವಿ ನಾವು. ಮೊಕ್ಕಚಹರೆಯನ್ನು ಪತ್ತೆ ಮಾಡಿರ್ತಕ್ಕಂತಹ ಒಂದು ಹಾಜರಾತಿ ಒಂದು ಅಟೆಂಡೆನ್ಸನ್ನು ಸಂಬಂಧಪಟ್ಟಂತೆ ಇದನ್ನು ಕಡ್ಡಾಯ ಮಾಡ್ತಿದ್ದೀವಿ ಇನ್ನು ಮುಂದೆ ಅಂತಕ್ಕಂಥ ಮಾಹಿತಿನ ಅವ್ರು ಕೊಟ್ಟಿರೋದಾಗಿರುತ್ತೆ. ಮುಂದಿನ ಒಂದು ಶೈಕ್ಷಣಿಕ ವೇಳೆಯಿಂದಾಗಿ ಒಂದು ಬದಲಾವಣೆಗಳೆಲ್ಲ ಆಗಲಿದೆ ಅಂತಕ್ಕಂಥ ಒಂದು ಮಾಹಿತಿನ ಅವ್ರು ಕೊಟ್ಟಿರುವಂಥದ್ದಾಗಿರುತ್ತೆ. ಸೊ ಈ ಒಂದು ಫೇಸ್ ರೆಕಗ್ನೈಸೇಷನ್ ಅಂತಕ್ಕಂಥದ್ದು ಏನೈತಲ್ಲ, ಮಕ್ಕಳ ಒಂದು ಮುಖಚಹರೆಯ ಆಧಾರದ ಮೇಲೆ ಅದು ಅಟೆಂಡೆನ್ಸನ್ನು ಕೊಡುವಂಥದ್ದಾಗಿರುತ್ತೆ. ಆ ಒಂದು ಬೇಸ್ ಮೇಲೆ ಮಾಡುವಂಥದ್ದಾಗಿರುವಂಥದ್ದು. ಇದಕ್ಕೂ ಮುಂಚೆ ಇದನ್ನು TET ಎಕ್ಸಾಮ್ ಏನು ನಡೀತಲ್ಲ ಕರ್ನಾಟಕ ರಾಜ್ಯದಲ್ಲಿ 2025 ಡಿಸೆಂಬರ್ ತಿಂಗಳು 7ನೇ ತಾರೀಕು ನಡೆದಂಥ ಒಂದು TET ಎಕ್ಸಾಮ್ನಲ್ಲೂ ಕೂಡ ಒಂದು ಫೇಸ್ ರೆಕಗ್ನೈಸೇಷನ್ ಅನ್ನು ಕೂಡ ಹಾಕಿದ್ರು ಅಥವಾ ಅಳವಡಿಸ್ಕೊಂಡಿದ್ರು ಅಂತ ಹೇಳ್ಬೋದಾಗಿರುವಂಥದ್ದು. ಕೆಲವೊಂದು ಕಡೆಗಳಲ್ಲಿ ಅಥವಾ ಬಹುತೇಕ ಕಡೆಗಳಲ್ಲಿ ಒಂದು ಸ್ವಲ್ಪ ಪ್ರಮಾಣದ ಒಂದು 4-5 ಮಕ್ಕಳಾಗಿರ್ಬೋದು, ಒಂದು ಅಭ್ಯರ್ಥಿಗಳು ಸ್ವಲ್ಪ ಅಭ್ಯರ್ಥಿಗಳಾದರೂ ಕೂಡ ಒಂದು ಸಮಸ್ಯೆಗಳಾಯಿತು ಅಂತ ಹೇಳ್ಬೋದು. ಯಾಕಂದ್ರೆ ಅದು ಚೆಕ್ ಮಾಡಲಿಕ್ಕೆ ಸಮಸ್ಯೆಗಳಾಯಿತು, ಸರಿಯಾದ ರೀತಿ ತಗೊಳ್ದೆ ಹೋಗಾಗಿರ್ಬೋದು, ಬೇರೆ ಬೇರೆ ಒಂದು ಸಮಸ್ಯೆಗಳೆಲ್ಲ ಆಯಿತು, ತಾಂತ್ರಿಕ ದೋಷಗಳು ಕೂಡ ಆಯಿತು ಅಂತ ಹೇಳ್ಬೋದಾಗಿರುತ್ತೆ. ಬಟ್ ಆದರೂ ಕೂಡ ಇದನ್ನು ಪ್ರಾರಂಭದಲ್ಲೆಲ್ಲ ಅದೇ ರೀತಿ ಆಗ್ಬೋದು, ಬಟ್ ಫ್ಯೂಚರಲ್ಲಿ ಅದರಿಂದ ಸಹಾಯ ಆಗುವ ಸಾಧ್ಯತೆಗಳು ಸದ್ಯಕ್ಕೆ ಕಾಣ್ತಿರೋದಾಗಿರುತ್ತೆ. ಯಾವ ರೀತಿಯಲ್ಲಿ ಅಂತ ಹೇಳೋದಾದ್ರೆ, ಇವಾಗ ಕೆಲವೊಂದು ಶಾಲೆಗಳಲ್ಲಿ ಅಥವಾ ಕೆಲವೊಂದು ಭಾಗದ ಶಾಲೆಗಳಲ್ಲಿ ಇವಾಗ ಮಕ್ಕಳುಗಳಿಗೆ ಆಹಾರಗಳನ್ನ ಅಥವಾ ಬೇರೆ ಬೇರೆ ಒಂದು ಸೌಲಭ್ಯಗಳೇನು ಕೊಡ್ತಿದಾರಲ್ಲ ಸರ್ಕಾರದ ಕಡೆಯಿಂದ, ಆಹಾರ ತಿನಿಸುಗಳನ್ನಾಗಿರ್ಬೋದು, ಪುಸ್ತಕಗಳನ್ನಾಗಿರ್ಬೋದು, ಯೂನಿಫಾರ್ಮ್ಗಳಾಗಿರ್ಬೋದು, ಬೇರೆ ಬೇರೆ ಒಂದು ಗೌರ್ಮೆಂಟ್ ಕಡೆಯಿಂದ ಬರುವಂಥ ಫೆಸಿಲಿಟಿಗಳನ್ನ ಕದ್ದು ಮುಚ್ಚಿ ಮಾರ್ಕೊಂಡು ಇನ್ನೊಂದು ಮತ್ತೊಂದು ಏನೋ ಒಂದು ಮಾಡ್ತಿರ್ತಾರೆ. ಇಷ್ಟು ಮಕ್ಕಳಿದ್ದಾರೆ ಹಾಗೆ ಹೀಗೆ ಅಂತೆಲ್ಲ, ಇಷ್ಟು ಮಕ್ಕಳು ಪ್ರೆಸೆಂಟ್ ಆಗಿದ್ರು ಇವತ್ತು ಹಾಗೆ ಹೀಗೆ ಅಂತ. ಯಾಕಂದರೆ ಒಂದು ಅಟೆಂಡೆನ್ಸ್ನಲ್ಲಿ ತಿದ್ದುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಏನು ಬೇಕಾದ್ರೂ ವೈಟ್ನರ್ ಹಾಕ್ಬೋದಾಗಿರುತ್ತೆ ಅಥವಾ ಅವರು ಏನೋ ಇಷ್ಟ ಬಂದಂಗೆ ಬೇಕಾದ್ರೆ ಬರ್ಕೊಂಬೋದಾಗಿರುತ್ತೆ. ಆಮೇಲೆ ಬೇಕಾದರೂ ಕೂಡ ಈ ಫೇಸ್ ರೆಕಗ್ನೈಸೇಷನ್ ಏನು ಬಂದಂಥ ಸಂದರ್ಭದಲ್ಲಿ ಜಾರಿಗೆ ಆ ರೀತಿ ಮಾಡ್ತಕ್ಕಂಥ ಒಂದು ಸಮಸ್ಯೆಗಳಿರ್ತಾವಲ್ಲ ಅಥವಾ ಒಂದು ತಪ್ಪಿಸ್ಕೊಳ್ಳುವಂಥದ್ದು ಇರುತ್ತಲ್ಲ, ಸೊ ಅವುಗಳಿಂದ ಇದು ತಪ್ಪಿಸ್ಕೊಳ್ಳೋದಕ್ಕೆ ಮಾಡದೇ ಇರೋ ರೀತಿಯಲ್ಲಿ ಒಂದು ಫೇಸ್ ರೆಕಗ್ನೈಸೇಷನ್ ದಾರಿ ಮಾಡಿಕೊಡುತ್ತೆ ಅಂತ ಹೇಳ್ಬೋದಾಗಿರುವಂಥದ್ದಾಗಿರುತ್ತೆ. ಅಂದರೆ ಒಂದು ಕಠಿಣ ರೀತಿಯಲ್ಲಿ ಎಲ್ಲ ರೀತಿಯಾದಂಥ ಒಂದು ಕ್ರಮಗಳು ನಡೆಯೋ ರೀತಿಯಲ್ಲಿ ಸುಸಜ್ಜಿತವಾಗಿ ಸರಿಯಾದ ರೀತಿಯಲ್ಲಿ ಎಲ್ಲ ಒಂದು ಪಾಲನೆ ಆಗೋ ರೀತಿಯಲ್ಲಿ ಮಾಡಿಕೊಡೋದಕ್ಕೆ ಒಂದು ಫೇಸ್ ರೆಕಗ್ನೈಸೇಷನ್ ಆಗಿರ್ಬೋದು, ಇತರೆ ಒಂದು ಕ್ರಮಗಳನ್ನು ಕೂಡ ಶಿಕ್ಷಣ ಇಲಾಖೆ ತಗೋಬೇಕಾಗಿರುತ್ತೆ ಅಂತ ಹೇಳ್ಬೋದಾಗಿರುತ್ತೆ. ಸದ್ಯಕ್ಕೆ ಈ ಇದನ್ನು ಒಂದು ತಂದಿರುವಂಥದ್ದಾಗಿರುತ್ತೆ. ಇದು ಯಾವ ಥರ ಇಂಪ್ಲಿಮೆಂಟ್ ಆಗುತ್ತೆ, ಅವಾಗಿಂದ ಏನು ಎತ್ತ, ಸೊ ಯಾವ ಥರ ಯಾವೊಂದು ಶಾಲೆಗಳಲ್ಲಿ ಪ್ರೈವೇಟು ಗೌರ್ಮೆಂಟಲ್ಲಿ ಯಾವ ರೀತಿಯಾಗಿ ಇದು ಜಾರಿ ಬರ್ಬೋದಾಗಿರುತ್ತೆ. ನಂತರದಲ್ಲಿ ಮೆಜಾರಿಟಿ ಗೌರ್ಮೆಂಟಲ್ಲಿ ಕೂಡ ಜಾರಿ ಮಾಡುವಂಥ ಸಾಧ್ಯತೆ ಇರುವಂಥದ್ದಾಗಿರುತ್ತೆ. ಫ್ಯೂಚರ್ ನೋಡ್ಬೋದಾಗಿರುತ್ತೆ ಎಲ್ಲೆಲ್ಲಿ ತರ್ತಾರೆ ಏನು ಎತ್ತ ಅಂತೆಲ್ಲ. ಅದಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕೆ ಇದಕ್ಕೆ ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿಗಾಗಿ ಕನ್ನಡ ಬೈದ ಯೂಟ್ಯೂಬ್ ಚಾನಲ್ಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗ್ಬೋದು, ಬೆಲ್ ಐಕಾನ್ ಕ್ಲಿಕ್ ಮಾಡ್ಬೋದು. ಇತರ ಮಾಹಿತಿಗಾಗಿ ನಿಮ್ಮೆಲ್ಲ ಸ್ನೇಹಿತರಿಗೆ ಫ್ರೆಂಡ್ಸ್ ಗ್ರೂಪ್ಗಳಲ್ಲಿ ಒಂದು ವಿಡಿಯೋನ ಶೇರ್ ಮಾಡ್ಬೋದಾಗಿರುತ್ತೆ. ಆಲ್ ದ ಬೆಸ್ಟ್.